ನೂರಾರು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣನನ್ನು ಕೂಡಲೇ ವಿದೇಶದಿಂದ ಕರೆತಂದು ತನಿಖೆಗೊಳಪಡಿಸಬೇಕು. ಈ ಪ್ರಕರಣದ ಸಂತ್ರಸ್ತರಿಗೆ ಬಲಾಢ್ಯ ಆರೋಪಿಗಳಿಂದ ಅಪಾಯವಿರುವುದರಿಂದ ಅವರಿಗೆ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿ ಮಂಡ್ಯ ಜಿಲ್ಲೆಯ ಮಹಿಳಾ ಮತ್ತು ಪ್ರಗತಿಪರ ಸಂಘಟನೆಗಳು ಮಂಡ್ಯ ನಗರದಲ್ಲಿ ಭಾನುವಾರ ಸಂಜೆ 5:30 ಸಮಯದಲ್ಲಿ ಪ್ರತಿಭಟನೆ ನಡೆಸಿದವು. ಮಂಡ್ಯ ನಗರದ ಸಂಜಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಹೆಣ್ಣು ಮಕ್ಕಳ ಗೌಪ್ಯತೆಗೆ ಧಕ್ಕೆಯಾಗದಂತೆ ಅತ್ಯಂತ ಸೂಕ್ಷ್ಮವಾಗಿ ತನಿಖೆ ನಡೆಯಬೇಕು, ಸುಭದ್ರತೆ ಮತ್ತು ಘನತೆಯಿಂದ ಜೀವನ ಮುಂದುವರಿಸಲು ಅವಕಾಶವಾಗಬೇಕು. ಪ್ರಜ್ವಲ್ ರೇವಣ್ಣನಿಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಡಿಯಲ್ಲಿ ವೀಸಾ ಸಿಗುವಂತೆ ಪ್ರಭಾವ ಬೀರಿದವರು ಯಾರು ಎಂಬ ವಿಚಾರವನ್ನು ಎಸ್ಐಟಿ ತನ್ನ ತನಿಖೆಯ ವ್ಯಾಪ್ತಿಗೆ ತೆಗೆದುಕೊಳ್ಳಬೇಕು. ಅಂಥವರನ್ನು ಆರೋಪಿ ಎಂದು ಪರಿಗಣಿಸಿ ತನಿಖೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನಾಕಾರರು ಪ್ರಜ್ವಲ್ ರೇವಣ್ಣನವರ ಪ್ರತಿಕೃತಿಯನ್ನು ದಹಿಸಿದರು. ಸಂಸದ ಏನಿದ್ದಾನೆ, ಹಾಸನದ ಸಂಸದ ಏನಿದ್ದಾನೆ ಪ್ರಜ್ವಲ್ ರೇವಣ್ಣ, ಈ ಥರದ ಒಂದು ಕೃತ್ಯವನ್ನು ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ JDS ಮತ್ತು BJP ಪಕ್ಷಗಳಿಗೆ ಮೊದಲೇ ಇತ್ತು ಅನ್ನುವಂತಹ ಎಲ್ಲ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಮೊದಲೇ ಇಂಥ ಒಂದು ಕೃತ್ಯದಲ್ಲಿ ತಾನು ಪಾಲ್ಗೊಂಡಿದ್ದಾನೆ ಅಂತ ಸುದ್ದಿ ಗೊತ್ತಿದ್ದು ಕೂಡ ಇಂಥ ಒಂದು ಕಾಮುಕನನ್ನು ಯಾವ ನೈತಿಕತೆ ಇಟ್ಕೊಂಡು ಬೆಂಬಲಿಸಿ ಇವರು ಸಂಸದ ಸ್ಥಾನಕ್ಕೆ ಚುನಾವಣೆಗೆ ಕೂರಿಸ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ಪ್ರಶ್ನೆ. ಜೊತೆಗೆ ಇವತ್ತು ಪ್ರಧಾನಿಯವರು ತಾವೇ ಖುದ್ದಾಗಿ ಬಂದು ಪ್ರಜ್ವಲ್ ರೇವಣ್ಣನ ಪರವಾಗಿ ಪ್ರಚಾರವನ್ನು ಮಾಡ್ತಾ, ನೀವು ಪ್ರಜ್ವಲ್ ರೇವಣ್ಣನಿಗೆ ಮತವನ್ನು ಕೊಟ್ಟರೆ ನನಗೆ ಮತವನ್ನು ಕೊಟ್ಟು ಗೆಲ್ಲಿಸ್ದಂಗೆ ಅಂತ ಹೇಳಿ ಒಬ್ಬ ಕಾಮುಕನ ಪರವಾಗಿ, ಅತ್ಯಾಚಾರಿಯ ಪರವಾಗಿ ಬಂದು ಪ್ರಚಾರ ಮಾಡ್ತಾರೆ ಅಂತಂದರೆ ಈ ದೇಶನ ಯಾವ ಕಡೆ ತೊಗೊಂಡು ಹೋಗ್ತಿದ್ದಾರೆ, ಮಹಿಳೆಯರನ್ನು ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಅನ್ನುವಂಥದ್ದು ಈ ದೇಶದ ಪ್ರಧಾನಿಗಳಿಗೆ, ಅಮಿತ್ ಶಾ ಅವರಿಗೆ, JP ನಡ್ಡಾರವರಿಗೆ ಮತ್ತು ಕುಮಾರಸ್ವಾಮಿಯವರಿಗೆ ನಮ್ಮೆಲ್ಲರ ಪ್ರಶ್ನೆ ಆಗಿದೆ. ಇವತ್ತು ಬೇಷರತ್ತಾಗಿ ಎಲ್ಲ ಪಕ್ಷಗಳು, ಇವತ್ತು BJP ಮತ್ತು JDS ಪಕ್ಷಗಳೇನಿದ್ದಾವೆ, ಈತ ಪ್ರಜ್ವಲ್ ರೇವಣ್ಣ ಕಾಮುಕ ಅಂತ ಗೊತ್ತಿದ್ದು ಕೂಡ ಅವನ ಪರವಾಗಿ ಮಾತಾಡ್ತಾ ಅವನಿಗೆ ಬೆಂಬಲವನ್ನು ಕೊಡ್ತಾ ಸಂಸದ ಸ್ಥಾನಕ್ಕೆ ನಿಲ್ಲಿಸಿರೋದ್ರಿಂದ ದೇಶದ ಹೆಣ್ಣು ಮಕ್ಕಳ ಹತ್ರ ಇವರು ಬೇಷರತ್ತಾಗಿ ಕ್ಷಮೆಯನ್ನು ಕೇಳಬೇಕು. ಈ ಕೂಡಲೇ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹೋಗಿ ಸೇರ್ಕೊಂಡಿದ್ದಾನೆ. ಅಷ್ಟು ಜನ ಹೆಣ್ಣುಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಹೇಡಿ ಥರ ಹೋಗಿ ತಲೆ ಮರೆಸ್ಕೊಂಡಿದ್ದಾನೆ. ಆತನನ್ನು ಈ ಕೂಡಲೇ ಭಾರತ ದೇಶಕ್ಕೆ ತಂದು ಕಾನೂನು ಕ್ರಮವನ್ನು ಕಠಿಣವಾಗಿ ಅವನ ಮೇಲೆ ಜಾರಿ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಆಗ್ರಹಿಸ್ತಾ ಇದ್ದೇವೆ.